ರಾವಣ ರಾಜ್ಯದಲ್ಲಿ ಇದ್ದು ವಿಭೀಷಣ ಕೆಡಲಿಲ್ಲ. ರಾಮ ರಾಜ್ಯದಲ್ಲಿ ಇದ್ರೂ ಸಹ ಕೈಕೇಯಿ ಉದ್ಧಾರ ಆಗಲಿಲ್ಲ. ಗೆಳೆಯ, ನಾವು ಎಲ್ಲಿದ್ರೂ ಯಾರ ಜೊತೆ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸ್ವಭಾವ ಹೇಗಿದೆ ಅನ್ನೋದು ಮುಖ್ಯ. ನಮ್ಮ ಹತ್ತಿರ ಇಲ್ಲದ ವಸ್ತುವಿಗಾಗಿ ಕಷ್ಟಪಡೋದು ತಪ್ಪಲ್ಲ, ಆದರೆ ಇತರರ ಬಳಿ ಇರೋದನ್ನ ನೋಡಿ ಅಸಹ್ಯ ಪಡೋದೇ ತಪ್ಪು. ಪ್ರಯತ್ನಿಸು, ಗೆಲ್ಲೋವರೆಗೂ ಪ್ರಯತ್ನಿಸುತ್ತಲೇ ಇರು. ನಿನ್ನ ಕಷ್ಟದ ಮುಂದೆ ಸೋಲು, ಸಂಕಲ್ಪದ ಮುಂದೆ ನಿರುತ್ಸಾಹ ನಿನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಜೀವನದಲ್ಲಿ ನಾವಂದುಕೊಂಡಿದ್ದೆಲ್ಲ ಸಿಗುವುದಿಲ್ಲ. ಹಾಗೆ ಸಿಕ್ಕರೆ ಅದರಲ್ಲಿ ಮಜಾ ಏನಿರುತ್ತೆ? ಬೀಳ್ಬೇಕು ಮತ್ತೆ ಏಳ್ಬೇಕು. ನಮ್ಮನ್ನ ತುಳಿಬೇಕಂತ ಕಾಯ್ತಾ ಇರೋ ಸಮಸ್ಯೆಗಳ ಮೇಲೆ ಸವಾರಿ ಮಾಡಿ ವಿಜಯನ ಸಾಧಿಸಬೇಕು. ನಾನು ಇನ್ನೊಬ್ಬರೊಂದಿಗೆ ಪೋಟಿ ಪಡೋಲ್ಲ, ಯಾಕಂದ್ರೆ ನನ್ನನ್ನು ಮೀರಿಸುವ ಎದುರಾಳಿ ಇನ್ನೆಲ್ಲೂ ಕಾಣಲಿಲ್ಲ ಅಂತಾನೆ ಒಬ್ಬ ದೊಡ್ಡ ಮನುಷ್ಯ. ಸಮಯ ಇಲ್ಲ ಅಂತ ಕೊರಗಬೇಡ, ಇರೋ ಸಮಯನ ಸರಿಯಾಗಿ ಉಪಯೋಗಿಸು. ನಿನ್ನ ಹತ್ತಿರ ಹೋರಾಡಿ ಗೆಲ್ಲೋ ತಾಕತ್ತು ಇದ್ರೂ ನಿನ್ನ ಶತ್ರುವನ್ನು ಕ್ಷಮಿಸ್ತಾ ಇದೆಯಾ ಅಂದ್ರೆ ಅದು ನಿನ್ನ ಕರುಣೆ. ಆದರೆ ಏನೂ ಮಾಡಲಾಗದ ಶತ್ರುವನ್ನು ನೋಡಿ ಸಹ ಪಕ್ಕಕ್ಕೆ ಹೋಗ್ತಾ ಇದೆಯಾ ಅಂದ್ರೆ ಅದು ನಿನ್ನ ಹೇಡಿತನ. ಕರುಣೆಯಿಂದ ಬದುಕು, ಆದರೆ ಹೇಡಿತನದಿಂದಲ್ಲ. ಆವೇಶ ಪಡದೆ ಆಲೋಚನೆಯಿಂದ ತೆಗೆದುಕೊಳ್ಳುವ ನಿರ್ಧಾರದಿಂದ ಜೀವನದಲ್ಲಿ ಅರ್ಧ ಸಮಸ್ಯೆ ಇರಲ್ಲ. ಮೂರ್ಖರೊಂದಿಗೆ ಯಾವಾಗಲೂ ವಾದ ಮಾಡಬೇಡ, ಅದರಿಂದ ನಿನ್ನ ಸಮಯವೇ ವ್ಯರ್ಥ ಆಗುತ್ತದೆ. ಅವರು ಹೇಳೋದಕ್ಕೆ ಸರಿ ಅಂತ ಪಕ್ಕಕ್ಕೆ ಹೋಗು, ಅದೇ ಉತ್ತಮ ನಿರ್ಧಾರ. ನಾನೇ ಕರೆಕ್ಟ್ ಅಂದ್ಕೊಂಡು ಕೂತ್ಕೊಂಡ್ರೆ ಜಗಳ ಯಾವಾಗಲೂ ಕಡಿಮೆ ಆಗಲ್ಲ. ಎರಡೂ ಕಡೆಯಿಂದ ಯೋಚನೆ ಮಾಡಿದರೆ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮೇಲ್ನೋಟಕ್ಕೆ ಸೋಲಿನಂತೆ ಕಾಣುವ ನಿಜವಾದ ಗೆಲುವು ಯಾವುದು ಗೊತ್ತಾ? 4 ಜನರ ಒಳಿತಿಗಾಗಿ ಮಾಡದ ತಪ್ಪಿಗೆ ಕ್ಷಮೆ ಕೇಳೋದು. ಒಳ್ಳೆಯ ಮನಸ್ಸು ಮಾತಿನಲ್ಲಿ ಅಲ್ಲ, ಮಾಡೋ ಕೆಲಸದಲ್ಲಿ ಗೊತ್ತಾಗುತ್ತೆ. ನೀನು ಗೆಲ್ಲೋದಕ್ಕೆ ಹೋರಾಡು, ಎದುರಿಗಿರೋರನ್ನ ಸೋಲಿಸೋಕೆ ಅಲ್ಲ. ನಮ್ಮ ಕಣ್ಣಿಗೆ ಕಾಣಿಸೋದು ಮಾತ್ರ ನಿಜ ಅನ್ಕೊಳ್ಳೋದು ಹುಚ್ಚುತನ. ನಮ್ಮ ಕಣ್ಣಿಗೆ ಕಾಣಿಸದ, ಬುದ್ಧಿಗೆ ಅರ್ಥವಾಗದ ವಾಸ್ತವಗಳು ಎಷ್ಟೋ ಇವೆ ಈ ಪ್ರಪಂಚದಲ್ಲಿ. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಇನ್ನಷ್ಟು ಜ್ಞಾನವಂತರಾಗಬೇಕು. ನನಗೇನೂ ಗೊತ್ತಿಲ್ಲ ಅನ್ನೋ ಮನುಷ್ಯ ಮಾತ್ರ ಇನ್ನಷ್ಟು ಕಲಿಯೋಕೆ ಸಿದ್ಧವಾಗಿರ್ತಾನೆ. 10 ಜನರ ಉದ್ಧಾರಕ್ಕಾಗಿ ಹೇಳೋ ಸುಳ್ಳು ಕೂಡ ಧರ್ಮನೇ. ಯಾರ ಮಾತು ಕೇಳಬೇಡ, ನಿನ್ನ ಮೇಲೆ ನೀನು ನಂಬಿಕೆ ಇಡು, ಅದೇ ನಿನಗೆ ಬೆಟ್ಟದಷ್ಟು ಬಲ ನೀಡುತ್ತೆ. ಜೀವನದಲ್ಲಿ ಸಮಸ್ಯೆಗಳು ಇರೋದು ಸಾಮಾನ್ಯ. ಅವುಗಳನ್ನು ಎದುರಿಸಿ ನಿಲ್ಲೋದ್ರಲ್ಲೇ ನಿನ್ನ ತಾಕತ್ತು ಏನಂತ ಗೊತ್ತಾಗುತ್ತೆ. ನಾವು ಎಷ್ಟು ಕಡಿಮೆ ಮಾತಾಡಿದ್ರೆ ನಮಗೆ ಅಷ್ಟು ಕಡಿಮೆ ಶತ್ರುಗಳಿರುತ್ತಾರೆ. ಕೇವಲ ತನ್ನ ಸ್ವಾರ್ಥಕ್ಕಾಗಿ ಅಲ್ಲದೆ ಸಮಾಜ ಹಿತಕ್ಕಾಗಿ ಸುಖವನ್ನು ತ್ಯಜಿಸಿ ಕಷ್ಟವನ್ನು ಆರಿಸಿಕೊಂಡು ಜನರ ಸಮಸ್ಯೆಗಳಿಗೆ ಹೋರಾಡೋನೇ ನಿಜವಾದ ನಾಯಕ. ಅಂತಹ ನಾಯಕರಿರೋದು ತುಂಬಾ ಅಪರೂಪ. ಶರೀರಕ್ಕೆ ಆದ ಗಾಯ ಕೆಲವು ದಿನಗಳಲ್ಲಿ ಮಾಯುತ್ತದೆ, ಆದರೆ ಮನಸ್ಸಿಗೆ ಆದ ಗಾಯ ಜೀವನ ಪೂರ್ತಿ ಕೊಲ್ಲುತ್ತದೆ. ಅದಕ್ಕೆ ಯಾರ ಮನಸ್ಸನ್ನು ಸಹ ನಿನ್ನ ಮಾತುಗಳಿಂದ ಅಥವಾ ನಿನ್ನ ಕೈಗಳಿಂದ ನೋಯಿಸಬೇಡ. ನಿನ್ನ ಕೈಲಾದ್ರೆ ಗೆಲ್ಲು, ಇಲ್ಲದಿದ್ರೆ ಸೋತು ಸತ್ತೋಗು. ಅದನ್ನ ಬಿಟ್ಟು ಮಧ್ಯದಲ್ಲಿ ಮಾತ್ರ ನಿಲ್ಲಿಸಿ ಓಡಿ ಹೋಗಬೇಡ. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ, ಆದರೆ ಅವರ ಮಾತು ತಪ್ಪು ಅಂತ ನಿರೂಪಿಸೋಕೆ ಆದ್ರೂ ಒಂದು ಸಲ ಗೆದ್ದು ತೋರಿಸು. ಊಹಿಸದೇ ಇರೋದು ನಡೆಯೋದೇ ಅಲ್ವಾ ಜೀವನ ಅಂದ್ರೆ. ಕೋಪ ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ, ಆದರೆ ಆ ಕೋಪನ ಯಾವಾಗ, ಎಲ್ಲಿ, ಹೇಗೆ ತೋರಿಸಬೇಕು ಅನ್ನೋದು ತಿಳ್ಕೋಬೇಕು.